ಬ್ಯಾಕ್ ಟು ಹೋಮ್ ಅಂತ ಹೇಳಿ ಹೊರಟಿದ್ದಾಯಿತು. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆ್ಯಸ್ ಯೂಸ್ವಲ್ ನನ್ನ ಡೇ ಸ್ಟಾರ್ಟ್ ಆಗೋದೇ ಒಂದು ಲೋಟ ಕಾಫಿ ಜೊತೆಗೆ. ಕಾಫಿ ಎಲ್ಲ ಕುಡಿದು ಮುಗಿಸಿ ಆಮೇಲೆ ತಿಂಡಿಗೆ ಇಡ್ಲಿ ಮಾಡಿದರು. ಇಡ್ಲಿ ಚಟ್ನಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಮಾತಾಡಿಕೊಂಡು ರೆಡಿಯಾಗೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಮನೆಗೆ ಹೋಗೋದಕ್ಕೆ. ಆ್ಯಂಡ್ ಇದು ಅವರು ಊರಿಂದ ತೊಗೊಂಡು ಬಂದಿದ್ರಂತೆ. ಅವ್ರವ್ರ ಹತ್ರ ನವಿಲು ಗರಿ ತುಂಬಾ ಇದೆ. ನಾನು ಸ್ವಲ್ಪ ಮನೆಗೆ ಅಂತ ಅಂದ್ಬಿಟ್ಟು ಈಸ್ಕೊಂಡು ಬ್ಯಾಕ್ ಟು ಹೋಮ್ ಅಂತ ಹೇಳಿ ಹೊರಟ್ವಿ. ಆಲ್ಮೋಸ್ಟ್ ಒಂದು 10:30 ಹಂಗೆಲ್ಲ ನಾವು ಮಂಡ್ಯನ ಬಿಟ್ಬಿಟ್ವಿ. ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಒಂದು 11:30 ಅಷ್ಟರಲ್ಲೆಲ್ಲ ನಾವು ನಮ್ಮ ಮನೆಗೆ ರೀಚ್ ಆಗಿಬಿಟ್ವಿ. ಬಟ್ ಅಷ್ಟು ಬೇಗ ಹೊರಟ್ರು ಸಖತ್ತು ಬಿಸಿಲು ಬಂದ್ಬಿಟ್ಟಿತ್ತು, ತುಂಬಾ ಬಿಸಿಲಿತ್ತು. ಆ್ಯಂಡ್ ಮನೆಗೆ ಬಂದಿದ್ದ ತಕ್ಷಣ ಗ್ರಾಸರೀಸ್ ಎಲ್ಲ ಒಮ್ಮೆ ಚೆಕ್ ಮಾಡಿಕೊಂಡು ಅರೇಂಜ್ ಮಾಡ್ಕೊತಾ ಇದ್ದೆ. ಇದನ್ನೇ ಮೊನ್ನೆ ಡಿಮಾರ್ಟಿಂದ ತೊಗೊಂಡು ಬರೋಕ್ಕೆ ಹೋಗಿದ್ವಲ್ವ, ಎಷ್ಟು ಗ್ರಾಸರೀಸು, ಇದಕ್ಕೆ 8,000 ಸಮಥಿಂಗ್ ಆಯಿತು ಅಮೌಂಟು. ಆ್ಯಂಡ್ ಇದನ್ನೆಲ್ಲ ಫಿಲ್ ಮಾಡ್ಕೊಳ್ಳೋಷ್ಟರಲ್ಲೇ ಟೈಮ್ ತುಂಬಾ ಆಗಿಬಿಡ್ತು. ಮಧ್ಯಾಹ್ನದ ಊಟದ ಟೈಮೇ ಆಗಿಬಿಡ್ತು. ಹಾಗಾಗಿ ಊಟಕ್ಕೆ ಅಂತ ಅಂದ್ಬಿಟ್ಟು ಸೊಪ್ಪು ಮತ್ತು ಬೇಳೆ ಹಾಕ್ಬಿಟ್ಟು ಉಪ್ಪು ಸಾಂಬಾರನ್ನ ಮಾಡಿಕೊಂಡು ಮುದ್ದೆ ಮಾಡ್ಕೊಂಡಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಾಪುಗೂ ಸ್ನಾನ ಮಾಡಿಸಿ ಆಮೇಲೆ ಸಂಜೆ ಮಶ್ರೂಮ್ದು ಮಂಚೂರಿಯನ್ ತೊಗೊಂಡು ಬಂದು ಕೊಟ್ಟಿದ್ರು ಪಾರ್ಸಲ್ಲು. ಅದನ್ನು ತಿಂದ್ಕೊಂಡು ಮನೆಯದು ಕಸ ಎಲ್ಲ ಗುಡಿಸ್ಕೊಂಡೆ. ಆ್ಯಂಡ್ ಪಾಪುಗೆ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಪ್ಯೂರಿ ಮಾಡಿ ತಿನ್ನಿಸ್ದೆ. ನೈಟ್ ಊಟಕ್ಕೆ ಟೊಮೊಟೊ ಸಾಂಬಾರು ಮಾಡಿ ಹಪ್ಪಳ ಹಾಕ್ಕೊಂಡು ಬೇಗ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ತುಂಬಾ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಇವತ್ತಿನ ಕತೆ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.